ಇವತ್ತು ನಾನು ನಿಮಗೆ ಕ್ಲಾಸಿಫಿಕೇಷನ್ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಮ್ಮ ಎಲಿಮೆಂಟ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಹೇಳಿದ್ದೆ. ಅದರಲ್ಲಿ ಫೀಡರು, ಸರ್ವಿಸ್ ಮೇನ್ ಮತ್ತು ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ದೆ. ಇವತ್ತು ನಾನು ಕ್ಲಾಸಿಫಿಕೇಷನ್ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೆ ಯಾವುದೆಲ್ಲ ಸಿಸ್ಟಮ್ಗಳನ್ನ ಮಾಡ್ತಾರೆ ಮತ್ತು ಹೇಗೆಲ್ಲ ಕನೆಕ್ಟ್ ಮಾಡ್ತಾರೆ ಮತ್ತು ಯಾವ ರೀತಿ ಸ್ಕೀಮನ್ನು ಹಾಕೋದಿರ್ತಾರೆ ಅಂತಕ್ಕಂಥದ್ದು. ಸೊ ಕ್ಲಾಸಿಫಿಕೇಷನ್ ಆಫ್ ಡಿಸ್ಟ್ರಿಬ್ಯೂಷನಲ್ಲಿ ಬಂದಾಗ ನಮಗೆ ಆನ್ ದ ಬೇಸಿಸ್ ಆಫ್ 3 ಕ್ಯಾಟಗರೀಸಲ್ಲಿ ನಾವೇನು ಮಾಡ್ತೀವಿ, ಅಕಾರ್ಡಿಂಗ್ ಟು 3 ಕ್ಯಾಟಗರೀಸ್ ನಾವು ಕ್ಲಾಸಿಫಿಕೇಷನ್ ಆಫ್ ಡಿಸ್ಟ್ರಿಬ್ಯೂಷನ್ನ ಮಾಡ್ತಾ ಹೋಗ್ತೀವಿ. ಫಸ್ಟು ವೋಲ್ಟೇಜ್, ಯಾವ ಥರ ನಾವು ಬೇಸಿಸ್ ಆನ್ ದ ನೇಚರ್ ಆಫ್ ಕರೆಂಟ್ ಅಥವಾ ವೋಲ್ಟೇಜ್, ನೇಚರ್ ಆಫ್ ಕರೆಂಟ್ ಅಥವಾ ವೋಲ್ಟೇಜ್ ಬೇಸ್ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಅದರಲ್ಲಿ ಒಂದು AC ಡಿಸ್ಟ್ರಿಬ್ಯೂಷನ್, ಮತ್ತೊಂದು DC ಡಿಸ್ಟ್ರಿಬ್ಯೂಷನ್. AC ಡಿಸ್ಟ್ರಿಬ್ಯೂಷನಲ್ಲಿ ವೋಲ್ಟೇಜ್ AC ವೋಲ್ಟೇಜನ್ನು AC ಕನ್ವರ್ಟ್ ಮಾಡಿದ್ರೆ DCಯಲ್ಲಿ DC ವೋಲ್ಟೇಜನ್ನು ಕೊಡ್ತೀವಿ. DCಯಲ್ಲಿ ಕಾನ್ಸ್ಟೆಂಟ್ ವೋಲ್ಟೇಜ್ ಹೋಗ್ತಾ ಇರ್ತದೆ. ನೆಕ್ಸ್ಟು ಅದೇ ರೀತಿ ಟೈಪ್ಸ್ ಆಫ್ ಕನ್ಸ್ಟ್ರಕ್ಷನ್, ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಯಾವ ಥರ ಕನ್ಸ್ಟ್ರಕ್ಷನ್ನ ಮಾಡ್ತಾರೆ ಮತ್ತು ಹೇಗೆ ಕೇಬಲ್ಗಳನ್ನ ಯೂಸ್ ಮಾಡ್ತಾರೆ, ಯಾವ ಥರ ವೈರ್ಗಳನ್ನ ಯೂಸ್ ಮಾಡ್ತಾರೆ ಅದರ ಬೇಸ್ ಮೇಲೆ. ಇವಾಗ ನಾವಿಲ್ಲಿ 2 ಥರ ನೋಡ್ತೀವಿ, ಒಂದು ಓವರ್ ಹೆಡ್ ಸಿಸ್ಟಮ್ ಮತ್ತು ಇನ್ನೊಂದು ಅಂಡರ್ಗ್ರೌಂಡ್ ಸಿಸ್ಟಮು. ಸೊ ಓವರ್ ಹೆಡ್ ಸಿಸ್ಟಮಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಾಮೂಲಿ ನೀವು ರೆಗ್ಯುಲರ್ ಆಗಿ ಲೈಟ್ ಕಂಬಗಳನ್ನ ನೋಡ್ತಾ ಇರ್ತೀರಿ, ನಿಮ್ಮ ಲೈಟ್ ಕಂಬದ ಮೇಲೆ ವೈರ್ ಇರ್ತಾರಲ್ಲ, ಸೊ ಅದು ನಮಗೆ ಓವರ್ ಹೆಡ್ ಸಿಸ್ಟಮು. ಅದರಲ್ಲಿ ಬಿಟ್ವೀನ್ ದ 2 ಕಂಡಕ್ಟರ್ಸು ಸ್ಪೇಸ್ ಇರುತ್ತೆ ಮತ್ತು ಯಾವುದೇ ರೀತಿ ಇನ್ಸುಲೇಷನ್ ಕವರ್ ಆಗಿರಲಿಕ್ಕಿಲ್ಲ. ಓವರ್ ಹೆಡ್ನಲ್ಲಿ ಇರ್ತಕ್ಕಂಥ ಒಂದು ಕಂಡಕ್ಟರಲ್ಲಿ ಮೇಲ್ಗಡೆ ಯಾವುದೇ ರೀತಿ ಇನ್ಸುಲೇಷನ್ ಕವರ್ ಆಗಿರಲಿಕ್ಕಿಲ್ಲ. ಸೊ ಅದನ್ನು ನಾವು ಓವರ್ ಹೆಡ್ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟು ಅಂಡರ್ಗ್ರೌಂಡ್ ಸಿಸ್ಟಮ್ ಅಂತ ಬಂದಾಗ ನಮಗೆ ಕೇಬಲ್ನ ಯೂಸ್ ಮಾಡಿಕೊಂಡು ಭೂಮಿಯಲ್ಲಿ ಹೂದ್ಕೊಂಡು ಅಥವಾ ಮೇಲೆ ಕಂಬದ ಮೇಲೆ ಏನು ಮಾಡ್ತಾರೆ, ಮೇಲ್ಗಡೆ ಒಂದು ಕೇಬಲ್ ಮೇಲೆ ಇನ್ನೊಂದು ಕೇಬಲ್ನ ಸುತ್ತಿರ್ತಾರೆ. ಕಾರಣ ಏನಪ್ಪ ಅಂದರೆ, ಒಂದಕ್ಕೊಂದು ಇನ್ಸುಲೇಷನ್ ಪ್ರಾಪರ್ಟಿ ಇನ್ಕ್ರೀಸ್ ಆಗಿರುತ್ತೆ, ಒಂದಕ್ಕೊಂದು ಇನ್ಸುಲೇಷನ್ ಕೋಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಅಂಡರ್ಗ್ರೌಂಡ್ ಕೇಬಲ್ನ ಯೂಸ್ ಮಾಡಿಕೊಂಡು ನಿಮ್ಮ ಮೋಟರ್ ಲೈನ್ಗಳಲ್ಲಿ ಮತ್ತು ಇತ್ತೀಚೆಗೆ ಎಲ್ಲ ಬಿಲ್ಡಿಂಗ್ಗಳಲ್ಲಿ, ಸಿಟಿಗಳಲ್ಲಿ, ಅರ್ಬನ್ ಏರಿಯಾಗಳಲ್ಲಿ, ಅಂದರೆ ಜಾಸ್ತಿ ನಾವು ಅಂಡರ್ಗ್ರೌಂಡ್ ಸಿಸ್ಟಮ್ ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಬನ್ ಏರಿಯಾದಲ್ಲಿ, ಅಂದರೆ ಸಿಟಿಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಹಳ್ಳಿಗಳಲ್ಲಿ ಓವರ್ ಹೆಡ್ ಸಿಸ್ಟಮನ್ನು ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡ್ತಾಯಿದ್ರು. ಇತ್ತೀಚೆಗೆ ಓವರ್ ಹೆಡ್ ಸಿಸ್ಟಮನ್ನು ಕಡಿಮೆ ಮಾಡಿ ಅಂಡರ್ಗ್ರೌಂಡ್ ಸಿಸ್ಟಮನ್ನು ಯೂಸ್ ಮಾಡ್ತಾ ಹೋಗ್ತಿದ್ದಾರೆ. ಎರಡಕ್ಕೆ ಏನು ಡಿಫ್ರೆನ್ಸ್ ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಇವಾಗ ಸ್ಕೀಮ್ ಆಫ್ ಕನೆಕ್ಷನ್, ಯಾವ ಥರ ಕನೆಕ್ಟ್ ಮಾಡ್ತಿದ್ದೀವಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ, ನಾವು ಸರ್ವಿಸನ್ನು ಯಾವ ಥರ ಕೊಡ್ತಾ ಇದ್ದೀವಿ, ಸಬ್ಸ್ಟೇಷನಿಂದ ಅಥವಾ ಜನರೇಟಿಂಗ್ ಸ್ಟೇಷನಿಂದ ಕನ್ಸ್ಯೂಮರ್ಗೆ ಹೇಗೆಲ್ಲ ನಾವು ಕನೆಕ್ಟ್ ಮಾಡ್ತಾ ಇದ್ದೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕನೆಕ್ಷನ್ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ನಾವು ಡಿಸ್ಟ್ರಿಬ್ಯೂಷನ್ನ ಮಾಡ್ತಾ ಹೋಗ್ಬೋದು. ಅದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್, ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಅಂತ ಕಾಮನ್. ಅದರಲ್ಲಿ ನೆಕ್ಸ್ಟ್ ಏನು ಮಾಡ್ತೀವಿ, ಹೇಗೆ ಕನೆಕ್ಟ್ ಮಾಡ್ತೀವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕನೆಕ್ಷನ್ ಹೇಗಿರುತ್ತೆ ಅದರ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ನಾವು ಅಲ್ಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಮಾಡ್ತಾ ಹೋಗ್ತೀವಿ. ಇವಾಗ ಏನು ಮಾಡ್ತಾರೆ ಅಲ್ಲಿ, ಸ್ಕೀಮ್ ಆಫ್ ಕನೆಕ್ಷನ್ ಬೇಸ್ ಮೇಲೆ ಒಂದು ರೇಡಿಯಲ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು, ಮತ್ತೊಂದು ರಿಂಗ್ ಮೇನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು, ಇನ್ನೊಂದು ಇಂಟರ್ ಕನೆಕ್ಟೆಡ್ ಅಥವಾ ಗ್ರಿಡ್, GRID, ಗ್ರಿಡ್ ಅಂತ ಕರಿತೀವಿ. ಇಂಟರ್ ಕನೆಕ್ಟೆಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತಲೂ ಕರೀತಾರೆ ಅಥವಾ ಗ್ರಿಡ್ ಸಿಸ್ಟಮ್ ಅಂತಲೂ ಕರೀತಾರೆ. ರಿಂಗ್ ಮೇನು, ರೇಡಿಯಲ್ಲು, ರಿಂಗ್ ಮೇನು ಮತ್ತು ಇಂಟರ್ ಕನೆಕ್ಟೆಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಈ ಮೂರು ಏನಪ್ಪ ಅಂದರೆ ಅಕಾರ್ಡಿಂಗ್ ಟು ದ ಬೇಸಿಸ್ ಆಫ್ ಕನೆಕ್ಷನ್, ಯಾವ ಥರ ಸ್ಕೀಮ್ ಆಫ್ ಕನೆಕ್ಷನ್, ಯಾವ ಥರ ಕನೆಕ್ಟ್ ಮಾಡ್ತಿದ್ದೀವಿ ಅದರ ಬೇಸ್ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಕ್ಯಾಟಗರೈಸ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು. AC ಮತ್ತು DC, AC ವೋಲ್ಟೇಜ್, DC ವೋಲ್ಟೇಜ್ ಅದರ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂದರೆ ನೀವು UPS ಯೂಸ್ ಮಾಡಿದ್ರೆ ಬ್ಯಾಟ್ರಿಗಳನ್ನ ಯೂಸ್ ಮಾಡಿಕೊಂಡು ಬ್ಯಾಟ್ರಿಯಲ್ಲಿ ಕೊಡ್ತಾ DC ಡಿಸ್ಟ್ರಿಬ್ಯೂಷನ್ನು. ಅದೇ ನೀವು AC ಕರೆಂಟ್, AC ವೋಲ್ಟೇಜ್ನ ಯೂಸ್ ಮಾಡಿದ್ರೆ ಸಬ್ಸ್ಟೇಷನಿಂದ ಬರ್ತಕ್ಕಂಥ ಕರೆಂಟ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದು AC ಡಿಸ್ಟ್ರಿಬ್ಯೂಷನ್ನು. ಇದು ಓವರ್ ಹೆಡ್ ಸಿಸ್ಟಮ್ಮು. ಮಾಮೂಲಿ ಕಂಬದಲ್ಲಿ ಇರ್ತದಲ್ಲ ಓಪನ್ ಕಂಡಕ್ಟರು, ಅದನ್ನು ನಾವು ಓವರ್ ಹೆಡ್ ಅಂತ ಕರಿತೀವಿ. ಅಂಡರ್ಗ್ರೌಂಡ್ ಕೇಬಲ್ನ ಯೂಸ್ ಮಾಡಿದ್ರೆ ವೈರ್ನ ಯೂಸ್ ಮಾಡ್ತಕ್ಕಂಥದ್ದು ವಿತ್ ಇನ್ಸುಲೇಷನ್ ಕೋಟಿಂಗ್ ಇರ್ತಕ್ಕಂಥ ಕೇಬಲ್ನ ಯೂಸ್ ಮಾಡಿದ್ರೆ ಅದು ಅಂಡರ್ಗ್ರೌಂಡ್ ಸಿಸ್ಟಮು. ಸೊ ಇವಾಗ ನಾವು ಸ್ಕೀಮ್ ಆಫ್ ಕನೆಕ್ಷನ್ ಬೇಸ್ ಮೇಲೆ ಒಟ್ಟು ರೇಡಿಯಲ್ ಡಿಸ್ಟ್ರಿಬ್ಯೂಷನ್ನು, ರಿಂಗ್ ಡಿಸ್ಟ್ರಿಬ್ಯೂಷನ್ನು ಮತ್ತು ಇಂಟರ್ ಕನೆಕ್ಟೆಡ್ ಡಿಸ್ಟ್ರಿಬ್ಯೂಷನ್ನ ಹೇಳ್ತೀವಿ. ಹಾಗಿದ್ರೆ ರೇಡಿಯಲ್ ಸಿಸ್ಟಮ್ ಹೇಗಿರುತ್ತೆ ಮತ್ತು ಅದನ್ನು ಹೇಗೆಲ್ಲ ನಾವು ನೋಡ್ಬೋದು ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಿದ್ರೆ ಫಿಗರು, ಇದು ರೇಡಿಯಲ್ ಸಿಸ್ಟಮ್ ಆಫ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ, ರೇಡಿಯಲ್ ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಎಸ್ ಅಂದರೆ ಸಬ್ಸ್ಟೇಷನ್ನು. ಸೊ ಇಲ್ಲಿ ಸಬ್ಸ್ಟೇಷನಿಂದ ಫೀಡರ್ನ ಯೂಸ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ ಸಬ್ಸ್ಟೇಷನ್ಲಿ ಬರ್ತಕ್ಕಂಥ ಒಂದು ವೋಲ್ಟೇಜ್ 11 kV ಇರುತ್ತೆ, ಅದು ಗೊತ್ತಿರಲಿ. ಸಬ್ಸ್ಟೇಷನ್ಲಿ ಬರ್ತಕ್ಕಂಥ ವೋಲ್ಟೇಜ್ ಎಷ್ಟಪ್ಪ ಅಂತ ಹೇಳಿದ್ರೆ ಅದು 11 kV ವೋಲ್ಟೇಜ್ ಇರುತ್ತೆ. ಆ 11 kV ಏನು ಮಾಡ್ತಾರೆ, ಫೀಡರ್ ಮುಖೇನ ಅಲ್ಲಿ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಮಾಡುತ್ತೆ. ಆ ಸ್ಟೆಪ್ ಡೌನ್ ಮಾಡತಕ್ಕಂಥ ಟ್ರಾನ್ಸ್ಫಾರ್ಮರ್ ಏನಾಗುತ್ತೆ, ನೆಕ್ಸ್ಟು ಡಿಸ್ಟ್ರಿಬ್ಯೂಟರ್ಗೆ ಹೋಗುತ್ತೆ. ಇದು ಡಿಸ್ಟ್ರಿಬ್ಯೂಟರ್ ಲೈನ್, ಇದು ಡಿಸ್ಟ್ರಿಬ್ಯೂಟರು ಮತ್ತು ಇದು ಡಿಸ್ಟ್ರಿಬ್ಯೂಟರ್ ಲೈನು. 3 ಫೀಡರ್ ಲೈನ್ ಇದೆ, ಒಂದು ಡಿಸ್ಟ್ರಿಬ್ಯೂಟರ್ ಲೈನ್ ಇದೆ. ಪ್ರತಿಯೊಂದಕ್ಕೂ ಡಿಸ್ಟ್ರಿಬ್ಯೂಟರ್ನ ಹಾಕಿರ್ತಾರೆ. ಡಿಸ್ಟ್ರಿಬ್ಯೂಟರಿಂದ ಸರ್ವಿಸ್ ಮೇನ್ಗೆ ಹೋಗುತ್ತೆ. ಇದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಮೇಯ್ನು. ಫಸ್ಟು ಸಬ್ಸ್ಟೇಷನಿಂದ ಫೀಡರಿಂದ ಡಿಸ್ಟ್ರಿಬ್ಯೂಟರಿಂದ ಸರ್ವಿಸ್ ಮೇನ್ಗೆ. ಈ ರೀತಿಯಾಗಿ ನಾವು ರೇಡಿಯಲ್ ಸಿಸ್ಟಮಲ್ಲಿ ನಾವೇನು ಮಾಡ್ತಾರೆ, ಎಲೆಕ್ಟ್ರಿಸಿಟಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. So in this system, different lines are installed in the hard side substation. The main, this type is useful for such a power station where the electrical energy is produced at a low voltage and the other power station is situated in the load area. A voltage variation of 6%
6% ಈಸ್ ದ ರೀಸನ್ ಮಾಡಿದ ಕನ್ಸ್ಯೂಮರ್ ಆಸ್ ಪರ್ ದ ರೂಲ್ಸ್. ಓಕೆ, ಅಂದರೆ ಇದು ಎಲ್ಲಪ್ಪ ಯೂಸ್ ಮಾಡ್ತೀನಿ ಅಂದರೆ ಲೋ ವೋಲ್ಟೇಜ್ ಏರಿಯಾ ಮತ್ತು ಹೆವಿ ಲೋಡು, ಜಾಸ್ತಿ ಲೋಡ್ ಇದೆ, ಕಡಿಮೆ ವೋಲ್ಟೇಜ್ ಬರ್ತಾ ಇದೆ. ಸೊ ಅಂಥ ಕಡೆ ಏನು ಮಾಡ್ತಾರೆ, ಇದನ್ನು ಯೂಸ್ ಮಾಡ್ತಕ್ಕಂಥದ್ದು. ದಿಸ್ ಸಿಸ್ಟಮ್ ಇಸ್ ಓನ್ಲಿ ಎಂಪ್ಲಾಯ್ಡ್ ವೆನ್ ದ ಪವರ್ ಇಸ್ ಜನರೇಟೆಡ್ ಅಟ್ ಅ ಲೋ ವೋಲ್ಟೇಜ್ ಆ್ಯಂಡ್ ದ ಸಬ್ಸ್ಟೇಷನ್ ಇಸ್ ಲೊಕೇಟೆಡ್ ಇನ್ ದ ಸೆಂಟರ್ ಆಫ್ ಲೋಡ್. ಅಂದರೆ ಸಬ್ಸ್ಟೇಷನ್ ಸೆಂಟರ್ ಆಫ್ ಲೋಡ್ ಏನು ಸುತ್ತವೂ ಲೋಡ್ ಇದೆ, ಸೆಂಟ್ರಲ್ ಸಬ್ಸ್ಟೇಷನ್ ಇದೆ. ಓಕೆ, ಅಂದರೆ ಒಂದು ವಿಲೇಜು ಅಥವಾ 4-5 ವಿಲೇಜ್ ಇದೆ, 4-5 ವಿಲೇಜ್ ಮಧ್ಯದಲ್ಲಿ ಒಂದು ಸಬ್ಸ್ಟೇಷನ್ ಇನ್ಸ್ಟಾಲ್ ಮಾಡಿ 4-5 ವಿಲೇಜ್ಗೂ ಎಲೆಕ್ಟ್ರಿಸಿಟಿಯನ್ನು ಕೊಡ್ತಕ್ಕಂಥದ್ದೇ ರೇಡಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ. ಸೊ ಇದರಲ್ಲಿ ಡಿಫ್ರೆಂಟ್ ಫೀಡರ್ಗಳನ್ನ ಯೂಸ್ ಮಾಡಿಕೊಂಡು ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿ ಅಲ್ಲೇನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟರಿಂದ ಸರ್ವಿಸ್ ಮೇನ್ ಕಡೆಗೆ ಎಲ್ಲ ಹಳ್ಳಿಗಳಿಗೂ ಎಲ್ಲ ಲೋಡ್ಗೂ, ಅಂದರೆ ಹಳ್ಳಿಗಳು ಅಂದರೆ ಲೋಡ್ ಸೆಂಟರ್ಗಳದು. ಓಕೆ, ಸುತ್ತಮುತ್ತ ಲೋಡ್ ಸೆಂಟರ್ ಇರ್ತದೆ. ಒಂದೇ ಕಾಮನ್ ಸಬ್ಸ್ಟೇಷನಿಂದ ಸುತ್ತಲೂ ಇರ್ತಕ್ಕಂಥ ಲೋಡ್ ಸೆಂಟ್ರಿಗೆ ಕಡಿಮೆ ವೋಲ್ಟೇಜ್ ಇರ್ತಕ್ಕಂಥ ಸಬ್ಸ್ಟೇಷನಿಂದ ಸುತ್ತಲೂ ಇರ್ತಕ್ಕಂಥ ಒಂದು ಕನ್ಸ್ಯೂಮರ್ಗೆ ಅಥವಾ ಲೋಡ್ ಸೆಂಟ್ರಿಗೆ ನಾವು ಎಲೆಕ್ಟ್ರಿಸಿಟಿಯನ್ನು ಕೊಡಲಿಕ್ಕೋಸ್ಕರ ಏನು ಮಾಡ್ತೀವಿ, ರೇಡಿಯಲ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ಸಬ್ಸ್ಟೇಷನ್ ಇದೆ, ಸೆಂಟರ್ ಆಫ್ ಸಬ್ಸ್ಟೇಷನ್ ಇದ್ದು ಇದೆಲ್ಲವೂ ಲೋಡ್ಗೆ ಏನು ಮಾಡಿದ್ದಾರೆ, ಫೀಡರ್ ಲೈನ್ ಹೇಳಿದ್ದಾರೆ, ಫೀಡರ್ ಲೈನು ಮತ್ತು ಸುತ್ತಲೂ ಫೀಡರ್ ಲೈನ್ ಯೂಸ್ ಮಾಡಿಕೊಂಡು ಆ ಫೀಡರ್ ಲೈನ್ ಬರ್ತಕ್ಕಂಥ ಒಂದು ವೋಲ್ಟೇಜ್ 11 kV ಆಗಿರುತ್ತೆ. ಆ 11 kV ವೋಲ್ಟೇಜನ್ನು ಈ ಒಂದು ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಡೌನ್ ಮಾಡಿ ಡಿಸ್ಟ್ರಿಬ್ಯೂಟರ್ಗೆ 400 ವೋಲ್ಟ್ಸನ್ನು ಕೊಡುತ್ತೆ. ಅಂದರೆ 3 phase 400 ವೋಲ್ಟ್ ಅಥವಾ ಸಿಂಗಲ್ ಫೇಸ್ 230 ವೋಲ್ಟ್ಸನ್ನು ಕೊಡ್ತಕ್ಕಂಥದ್ದೇ ಈ ಟ್ರಾನ್ಸ್ಫಾರ್ಮರ್ದು ಮೈನ್ ಫಂಕ್ಷನ್ನು. ಅದು ಥ್ರೂ ದ ಡಿಸ್ಟ್ರಿಬ್ಯೂಟರ್ ಮುಖೇನ ಸರ್ವಿಸ್ ಮ್ಯಾನ್ಗೆ ಹೋಗುತ್ತೆ, ಸರ್ವಿಸ್ ಮ್ಯಾನಿಂದ ನಿಮ್ಮ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಬರ್ತಕ್ಕಂಥದ್ದು. ಓಕೆನಾ. ಸೊ ನೆಕ್ಸ್ಟು ರಿಂಗ್ ಟೈಪು. ಸೊ ರಿಂಗ್ ಟೈಪ್ ಡಿಸ್ಟ್ರಿಬ್ಯೂಟರ್ಲಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಮೇನು ಏನಪ್ಪ ಅಂತ ಹೇಳಿದ್ರೆ, 2 ಸರ್ವಿಸ್ ಮೈನನ್ನು ಒಂದು ನಿಮಿಷ. ಇನ್ ದಿಸ್ ಸಿಸ್ಟಮ್ ಈಚ್ ಸರ್ವಿಸ್ ಮೈನ್ ಲೈನ್ ಇಸ್ ಕನೆಕ್ಟೆಡ್ to 2 distributing terminal from 2 sides and the feeder closes itself ಅಂತ ಹೇಳ್ತಾರೆ. ಅಂದರೆ in this system each service mains are line connected to 2 distributing terminal from 2 sides. ಅಂತಂದರೆ ಇಲ್ಲಿ ಏನು ಸರ್ವಿಸ್ ಮೇನ್ ಏನಿದೆಯೋ ಇಲ್ಲಿ ಇದು ರಿಂಗ್ ಟೈಪ್ ಡಿಸ್ಟ್ರಿಬ್ಯೂಟರ್ ಸಿಸ್ಟಮ್. ಈ ರಿಂಗ್ ಟೈಪ್ ಡಿಸ್ಟ್ರಿಬ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ಸರ್ವಿಸ್ ಮೇನ್ ಇದೆಯಲ್ಲ, ಆ 2 ಸರ್ವಿಸ್ ಮೇನ್, ಈ ಸರ್ವಿಸ್ ಮೇನ್ ಮತ್ತು ಈ ಸರ್ವಿಸ್ ಮೇನು. ಸೊ ಅಟ್ ಎ ಟೈಮಲ್ಲಿ ಒಂದು ಸರ್ವಿಸ್ ಮೇನ್ನ ಏನು ಮಾಡ್ತಾರೆ, 2 ಡಿಸ್ಟ್ರಿಬ್ಯೂಟರ್ ಕನೆಕ್ಟ್ ಮಾಡ್ತಾರೆ. ಓಕೆ, ಸೊ ಒಂದೇ ಸರ್ವಿಸ್ ಮೇನನ್ನು ಈ 2 ಡಿಸ್ಟ್ರಿಬ್ಯೂಟ್ರಿಗೆ ಕನೆಕ್ಟ್ ಮಾಡಿದಾಗ ಈ 2 ಡಿಸ್ಟ್ರಿಬ್ಯೂಟರ್ ಸೇಮ್ ವೋಲ್ಟೇಜು ಪ್ಯಾರಲ್ ಕನೆಕ್ಷನ್ ಮಾಡ್ತಾರೆ. ಆ ಪ್ಯಾರಲ್ ಕನೆಕ್ಟ್ ಮಾಡಿದಾಗ ನಮಗೆ 2 ಡಿಸ್ಟ್ರಿಬ್ಯೂಟರ್ ಕನೆಕ್ಟ್ ಮಾಡಿದಾಗ ವೋಲ್ಟೇಜ್ ಏನು ಜಾಸ್ತಿ ಆಗಲ್ಲ. ಓಕೆನಾ. ಸೊ ಹಾಗೇನಾಗುತ್ತೆ ಅಲ್ಲಿ 2, ಅಂದರೆ ಈಗ ಎಕ್ಸಾಂಪಲ್ ಏನು, 2 ಬಲ್ಬ್ಗಳಿದೆ, ಒಂದು ಕಡೆಯಿಂದ ಸಪ್ಲೈ ಬರ್ತಾ ಇದೆ. ಅವಾಗ ಏನು ಮಾಡ್ತೀವಿ, ಒಂದೇ ಸ್ವಿಚ್ಗೆ 2 ಬಲ್ಬ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ಒಂದು ಸ್ವಿಚ್ ಆನ್ ಮಾಡಿದ ತಕ್ಷಣ 2 ಬಲ್ಬ್ ಆನ್ ಆಗುತ್ತೆ. ಸೊ ಅದನ್ನು ನಾವು ರಿಂಗ್ ಟೈಪ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲೂ ಹಾಗೆಯೇ 2 ಸರ್ವಿಸ್ ಮೇನ್ಸ್ ಆರ್ ಕನೆಕ್ಟೆಡ್ ವಿತ್ 2 ಡಿಸ್ಟ್ರಿಬ್ಯೂಟರ್ ಲೈನ್ಸ್. ಓಕೆ, 2 ಸರ್ವಿಸ್ ಮೇನ್ಸ್ ಆರ್ ಕನೆಕ್ಟೆಡ್ ಟು ದ 2 ಡಿಸ್ಟ್ರಿಬ್ಯೂಟರ್ ಸೈಡ್ಸು. ಸೊ 2 ಸೈಡ್ ಇರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಸೈಡ್ಗೆ ಸರ್ವಿಸ್ ಮೇನ್ನ ಕನೆಕ್ಟ್ ಮಾಡ್ತಿದ್ದೀವಿ. ಈ ರೀತಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸಪೋಸ್ ಏನಾದರೂ ಒಂದು ಡಿಸ್ಟ್ರಿಬ್ಯೂಟ್ರು ಫೇಲ್ಯೂರ್ ಆಯಿತು, ಸಪ್ಲೈ ಬರ್ತಾ ಇಲ್ಲ ಒಂದು ಡಿಸ್ಟ್ರಿಬ್ಯೂಟ್ರಲ್ಲಿ ಅಂತ ಬಂದಾಗ ಇನ್ನೊಂದು ಡಿಸ್ಟ್ರಿಬ್ಯೂಟರ್ ಮುಖೇನ ಏನಾಗುತ್ತೆ, ಲೋಡ್ ಆನ್ ಆಗುತ್ತೆ. ಸೊ ಅದಕ್ಕೆ ನಾವೇನು ಡಿಸ್ಟ್ರಿಬ್ಯೂಟರ್ ಸಿಸ್ಟಮ್ ಅಂದರೆ ಲೋಡ್ಗೆ ಆನ್ ಆಗಲಿಕ್ಕೋಸ್ಕರ ಏನು ಮಾಡ್ತಾರೆ, ಟೂ ಡಿಫ್ರೆಂಟ್ ಲೊಕೇಶನಲ್ಲಿ ಒಂದೇ ಲೋಡ್ ಆನ್ ಆಗಬೇಕು. ಅಂದರೆ 2 ವೇ ಕನೆಕ್ಷನ್ ಅಂತ ಹೇಳ್ತೀವಲ್ವ, ಆ ಥರ ಒಂದೇ ಲೋಡು 2 ವೇ ಕನೆಕ್ಷನು. ಸೊ ಒಂದು ಸ್ವಿಚ್ ಹೋಗಿದರೆ ಇನ್ನೊಂದು ಸ್ವಿಚ್ ಮುಖೇನ ಆನ್ ಆಗಬೇಕು, ಅಥವಾ ಒಂದು ಡಿಸ್ಟ್ರಿಬ್ಯೂಟರ್ ಹೋಗಿದರೆ ಇನ್ನೊಂದು ಡಿಸ್ಟ್ರಿಬ್ಯೂಟ್ರು ಮುಖೇನ ನಮಗೆ ಇಲ್ಲಿ ಸಪೋಸ್ ಇವಾಗ ಈ ಡಿಸ್ಟ್ರಿಬ್ಯೂಟರ್ ಹೋಗಿದೆ ಅಂದ್ಕೊಳ್ಳಿ, ಈ ಡಿಸ್ಟ್ರಿಬ್ಯೂಟರ್ ಮುಖೇನ ಏನಾಗುತ್ತೆ, ಈ ಸರ್ವಿಸ್ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಲೋಡು ಪ್ರತಿಯೊಂದು ಎಲ್ಲಿಗಳು ಕರೆಂಟು ಫೀಡ್ ಆಗುತ್ತೆ. ಓಕೆನಾ. ಸೊ ಇದು ನಮಗೆ ರಿಂಗ್ ಟೈಪ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು. ನೆಕ್ಸ್ಟ್ ಬಂದಾಗ ಇಂಟರ್ಕನೆಕ್ಟೆಡ್ ಅಥವಾ ಗ್ರಿಡ್ ಅಂತ ಕರೀತಾರೆ. ಇಂಟರ್ಕನೆಕ್ಟೆಡ್ ಅಥವಾ ಗ್ರಿಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇಲ್ಲೇನಪ್ಪ ಅಂತಂದರೆ ಒಂದು ಸಬ್ಸ್ಟೇಷನ್ ಇದೆ, ಮತ್ತು ಸುತ್ತಲೂ ಡಿಸ್ಟ್ರಿಬ್ಯೂಟರ್ ಇದೆ, ಮತ್ತು ಇಲ್ಲಿಂದ ಫೀಡರ್ ಹೋಗುತ್ತೆ. ಸೊ ಇಲ್ಲಿದೆ ಗ್ಯಾಪ್ ಇದೆಯಲ್ಲ, ಇದು ಫೀಡರಿಂದ ಟ್ರಾನ್ಸ್ಫಾರ್ಮರು, ಫೀಡರಿಂದ ಟ್ರಾನ್ಸ್ಫಾರ್ಮರು, ಮತ್ತು ಇದು ಫೀಡರ್ ಇದು. ಓಕೆ, ಸೊ ಇದು ಡಿಸ್ಟ್ರಿಬ್ಯೂಟ್ರು ಮತ್ತು ಇಲ್ಲಿಂದ ಡಿಸ್ಟ್ರಿಬ್ಯೂಟರು ಮತ್ತು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ರು ಮತ್ತು ಇದು ಸರ್ವಿಸ್ ಮೇನು. ಇಲ್ಲೇನಿದೆಯಲ್ಲ ಇವೆಲ್ಲ ಸರ್ವಿಸ್ ಮೇನ್ಸು. ಓಕೆ, ಸರ್ ಡಿಸ್ಟ್ರಿಬ್ಯೂಟ್ರಿಂದ ಬರ್ತಕ್ಕಂಥ ವೋಲ್ಟೇಜು 400 ವೋಲ್ಟೇಜ್ ಆಗಿರುತ್ತೆ. ಸೊ ಇದು ಡಿಸ್ಟ್ರಿಬ್ಯೂಟ್ರು ಸರ್ವಿಸ್ ಮೇನು ಮತ್ತು ಸರ್ವಿಸ್ ಮೇನು ಅಗೇನ್ ಇಲ್ಲಿ ಸರ್ವಿಸ್ ಮೇನು. ಇದು ನಮಗೆ ಸಬ್ಸ್ಟೇಷನ್ನು. ಇಲ್ಲೇನು ಮಾಡ್ತಾರೆ, ಸಪೋಸ್ ಇವಾಗ ಇಲ್ಲಿ 2 ಜನರೇಟಿಂಗ್ ಸ್ಟೇಷನ್ನು, ಪವರ್ ಸ್ಟೇಷನ್ ಇದೆಲ್ಲ ಉತ್ಪತ್ತಿ ಆಗುತ್ತಲ್ಲ, ಪವರ್ ಪ್ರೊಡಕ್ಷನ್ಲಿ ಏನಾದ್ರು ಫೇಲ್ಯೂರ್ ಆಗೋ ಚಾನ್ಸ್ ಇರ್ತದೆ. ಎಕ್ಸಾಂಪಲ್ ಈಗ ನಿಮಗೆ 2 ಆಲ್ಟರ್ನೇಟರು, 2 ಜನರೇಟರ್ಗಳನ್ನು ಅಟ್ ಎ ಟೈಮಲ್ಲಿ ಪ್ಯಾರಲ್ ಕನೆಕ್ಟ್ ಮಾಡ್ತೀವಿ, ಅಥವಾ 2 ಬ್ಯಾಟ್ರಿಗಳನ್ನ ಪ್ಯಾರಲ್ ಕನೆಕ್ಟ್ ಮಾಡ್ತಿದ್ದೀವಿ. ಆ
ಅದನ್ನೇ ನಾವು ಇಂಟರ್ ಕನೆಕ್ಟೆಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಕಾರಣ ಏನು, 2 ಬ್ಯಾಟ್ರಿಯನ್ನು ನಾವು ಒಂದು UPS ಕನೆಕ್ಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಒಂದು ಬ್ಯಾಟ್ರಿ ಫೇಲ್ಯೂರ್ ಆದರೆ ಇನ್ನೊಂದು ಬ್ಯಾಟ್ರಿ ಬ್ಯಾಕಪ್ ಕೊಳ್ಳಿ. ನೀವು ಇವಾಗ ಏನು ಮಾಡ್ತೀರಿ, ಪವರ್ ಬ್ಯಾಂಕ್ಗಳನ್ನ ಯೂಸ್ ಮಾಡ್ತೀರಿ. ಅದನ್ನು ನಾವು ಸಹ ಇಂಟರ್ ಕನೆಕ್ಟೆಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ಈ 2 ಜನರೇಟಿಂಗ್ ಸ್ಟೇಷನನ್ನು ಪ್ಯಾರಲ್ ಆಗಿ ಒಂದು ಸಬ್ಸ್ಟೇಷನ್ ಕನೆಕ್ಟ್ ಮಾಡ್ತಿದ್ದೀವಿ. ಓಕೆನಾ. ಆ ಸಬ್ಸ್ಟೇಷನ್ ರೆಗ್ಯುಲರ್ ಆಗಿ ಆ ಡಿಸ್ಟ್ರಿಬ್ಯೂಟರ್ಗೆ ಮತ್ತು ಸರ್ವಿಸ್ ಮ್ಯಾನ್ಗೆ ಎಲೆಕ್ಟ್ರಿಸಿಟಿಯನ್ನು ಫೀಡ್ ಮಾಡಬೇಕು. ಎಕ್ಸಾಂಪಲ್ಗೆ ಇಂಡಸ್ಟ್ರಿಗಳು, ಸಿಟಿಗಳು. ಓಕೆನಾ. ಸಿಟಿಯಲ್ಲಿ 24 hours ಕರೆಂಟ್ ಇರ್ತದೆ, ಇಂಡಸ್ಟ್ರಿಯಲ್ಲಿ 24 hours ಕರೆಂಟ್ ಬೇಕೇ ಬೇಕು. ಅವಾಗ ಏನು ಮಾಡ್ತಾರೆ, ಒಂದು ಜನರೇಟಿಂಗ್ ಸ್ಟೇಷನಲ್ಲಿ ಕರೆಂಟ್ ಉತ್ಪತ್ತಿ ಆಗ್ತಾ ಇಲ್ಲ ಅಂತ ಅಂದಾಗ ಅದೇ ಸರ್ವಿಸ್ ಮ್ಯಾನ್ಗೆ ಬೇರೊಂದು ಜನರೇಟಿಂಗ್ ಸ್ಟೇಷನಿಂದ ಕರೆಂಟ್ ಹೋಗಬೇಕು. ಅವಾಗ ನಾವೇನು ಮಾಡ್ತೀವಿ, ಒಂದು ಜನರೇಟಿಂಗ್ ಸ್ಟೇಷನ್ ಕರೆಂಟ್ ಉತ್ಪತ್ತಿ ಆಗ್ತಾ ಇಲ್ಲ, ನಿಂತೋಯ್ತು ಅಂತ ತಕ್ಷಣ ಅದನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿ ಎಲ್ಲ ಆಫ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೇನು ಮಾಡ್ತಾರೆ, ಆಲ್ಟರ್ನೇಟ್ ವೇನಲ್ಲಿ ಪ್ಯಾರಲ್ ಆಗಿ ಇನ್ನೊಂದು ಜನರೇಟಿಂಗ್ ಸ್ಟೇಷನ್ನ ಕನೆಕ್ಟ್ ಮಾಡ್ತಾರೆ. ಓಕೆನಾ. ಸೊ 2 ಜನರೇಟಿಂಗ್ ಸ್ಟೇಷನನ್ನು ಒಂದು ಸಬ್ಸ್ಟೇಷನ್ಗೆ ಕೊಟ್ಬಿಟ್ಟು ಅದ್ರ ಮುಖ್ಯ ಫೀಡರಿಂದ ಡಿಸ್ಟ್ರಿಬ್ಯೂಟರಿಂದ ಸರ್ವಿಸ್ ಮೇನ್ಗಳಿಗೆ ಎಲೆಕ್ಟ್ರಿಸಿಟಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದೇ ಇಂಟರ್ ಕನೆಕ್ಟೆಡ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್. ಸೊ ಇಲ್ಲಿ ಏನಾಗುತ್ತೆ, ಒಂದು ಜನರೇಟಿಂಗ್ ಸ್ಟೇಷನಲ್ಲಿ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗೋದು ಕಡಿಮೆ ಆದ ದ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇಸ್ ಫೇಲ್ಯೂರ್. ಇಫ್ ಇಟ್ ಈಸ್ ಫೇಲ್ಯೂರ್, ದೆನ್ ದ ಅದರ್ ಜನರೇಟಿಂಗ್ ಸ್ಟೇಷನ್ ವಿಲ್ ಬಿ ಫೀಡ್ ದ ಎಲೆಕ್ಟ್ರಿಸಿಟಿ ಥ್ರೂ ದ ಸರ್ವಿಸ್ ಮೈನ್ ಸಬ್ಸ್ಟೇಷನ್. ಓಕೆನಾ. ದಿಸ್ ಇಸ್ ದ ಇಂಟರ್ ಕನೆಕ್ಟೆಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇವಿಷ್ಟು ನಮಗೆ ಮೈನ್ ಆಗಿ ಸ್ಕೀಮ್ ಆಫ್ ಕನೆಕ್ಷನ್ ಬೇಸ್ ಮೇಲೆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ರಿಂಗ್ ಸಿಸ್ಟಮು, ಮತ್ತು ಇದು ರಿಂಗ್ ಸಿಸ್ಟಮು, ರೇಡಿಯಲ್ ಸಿಸ್ಟಮು ಮತ್ತು ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಇಂಟರ್ ಕನೆಕ್ಟೆಡ್ ಸಿಸ್ಟಮ್ ಇದರಲ್ಲಿ ಏನಪ್ಪ ಅಂದರೆ 2 ಜನರೇಟಿಂಗ್ ಸ್ಟೇಷನ್ನ ಪ್ಯಾರಲ್ ಕನೆಕ್ಟ್ ಮಾಡ್ತಿದ್ದೀವಿ. ಇದರಲ್ಲಿ ರಿಂಗ್ ಟೈಪಲ್ಲಿ 2 ಡಿಸ್ಟ್ರಿಬ್ಯೂಟರ್ಗಳನ್ನ 2 ಸರ್ವಿಸ್ ಮ್ಯಾನ್ಗೆ ಕೊಡ್ತಿದ್ದೀವಿ. ಒಂದು ಸರ್ವಿಸ್ ಮ್ಯಾನ್ಗೆ ಏನು ಮಾಡ್ತಿದ್ದೀವಿ, 2 ಸರ್ವಿಸ್ ಮ್ಯಾನ್ ಲೈನ್ ಬರ್ತದೆ, 2 ಕಂಡಕ್ಟರ್. ಆ 2 ಕಂಡಕ್ಟರ್ನ 2 ಡಿಸ್ಟ್ರಿಬ್ಯೂಟರ್ಗೆ ಸಪ್ರೇಟಾಗಿ ಕೊಡ್ತೀವಿ. ಇವಾಗ ಏನಾಗುತ್ತೆ, ಒಂದು ಡಿಸ್ಟ್ರಿಬ್ಯೂಟರ್ ಫೇಲ್ಯೂರ್ ಆದಾಗ ಇನ್ನೊಂದು ಡಿಸ್ಟ್ರಿಬ್ಯೂಟರ್ಗಳಿಂದ ಕರೆಂಟ್ ಪಾಸ್ ಆಗಬೇಕು. ಇಲ್ಲಿ ರೇಡಿಯಲ್ ಸಿಸ್ಟಮಲ್ಲಿ ಲೋಯರ್ ವೋಲ್ಟೇಜನ್ನು ಸಬ್ಸ್ಟೇಷನ್ ಸೆಂಟ್ರಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ, ಸುತ್ತಲಿರ್ತಕ್ಕಂಥ ಒಂದು ಫೀಡರ್ ಮುಖೇನ ಸುತ್ತಲಿರ್ತಕ್ಕಂಥ ಒಂದು ಸರ್ವಿಸ್ ಲೈನ್ಕೊಂಡು ಡಿಸ್ಟ್ರಿಬ್ಯೂಟರ್ಗೆ ಎಲೆಕ್ಟ್ರಿಸಿಟಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದೇ ರೇಡಿಯಲ್ ಸಿಸ್ಟಮ್. ಓಕೆನಾ. ಸೊ ಇದಿಷ್ಟನ್ನು ಟೈಪ್ಸ್ ಆಫ್ ಕನೆಕ್ಷನ್ ಬೇಸ್ ಮೇಲೆ ಯೂಸ್ ಮಾಡ್ತಕ್ಕಂಥ ಒಂದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮು. ಮತ್ತು ಇವಿಷ್ಟು ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಡಿಸ್ಟ್ರಿಬ್ಯೂಷನ್ನು ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಆ ಕಡೆ ಬೇಸಿಸ್ ಆಫ್ ಕರೆಂಟ್ ಬೇಸ್ ಮೇಲೆ AC ಡಿಸ್ಟ್ರಿಬ್ಯೂಷನು, DC ಡಿಸ್ಟ್ರಿಬ್ಯೂಷನು, ಕನ್ಸ್ಟ್ರಕ್ಷನ್ ಬೇಸ್ ಮೇಲೆ ಓವರ್ ಹೆಡ್ ಮತ್ತು ಅಂಡರ್ಗ್ರೌಂಡ್ ಸಿಸ್ಟಮು, ಸ್ಕೀಮ್ ಆಫ್ ಕನೆಕ್ಷನ್ ಬೇಸ್ ಮೇಲೆ ರೇಡಿಯಲ್ಲು, ರಿಂಗ್ ಟೈಪು, ಇಂಟರ್ ಕನೆಕ್ಟೆಡ್ ಅಥವಾ ಗ್ರಿಡ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇದಿಷ್ಟನ್ನು ಯಾವ 3 ವಿತ್ ಫಿಗರ್ಸು. ಇಲ್ಲಿ ರೇಡಿಯಲ್ಲು, ರಿಂಗು ಮತ್ತು ಲಾಸ್ಟ್ ಒನ್ನು ಇಂಟರ್ ಕನೆಕ್ಟೆಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಓಕೆ, ಥ್ಯಾಂಕ್ ಯು.